Namaste everyone. So in the last video we have come across with the different types of RNAs. We have discussed about the rRNA, tRNA and mRNA. So these three RNAs are very important in the process of protein synthesis. So from the transcription to translation they are involved in one another functions. That's why we detailed about those type of the RNAs. So let us deal how those mRNA, tRNA and rRNA are functioning in the process of the transcription and translation. So today in the class we are going to discuss about the process of making or the formation of the RNA over DNA. Formation of RNA over DNA ಅಂದರೆ DNA ಮೇಲ್ಗಡೆ RNA ಹೇಗೆ ಫಾರ್ಮೇಷನ್ ಆಗುತ್ತೆ ಅನ್ನೋ ಒಂದು ಪ್ರೊಸೆಸ್ ಅನ್ನು ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ದಟ್ ಈಸ್ ನಥಿಂಗ್ ಬಟ್ ದ ಟ್ರಾನ್ಸ್ಕ್ರಿಪ್ಷನ್. As the name itself is saying that the message is from the DNA is transferring into the mRNA in encoding. So coded formally message ಅನ್ನು ಟ್ರಾನ್ಸ್ಫರ್ ಮಾಡ್ತದೆ. Transferring the script, that is the message, on what? On mRNA. The transfer of the coding information on the mRNA from DNA is called transcription. That's why simply I said the formation of RNA over DNA is called transcription. So out of two strands in the DNA, one strand participate in the transcription. That strand is called antisense strand. See, formation of RNA over the DNA is called transcription. Out of that two strands in the DNA, one strand which takes place in the process or a mechanism of the transcription is called that antisense strand. ಸೊ ಯಾವ ಸ್ಟ್ರಾಂಡು ಟ್ರಾನ್ಸ್ಕ್ರಿಪ್ಷನಲ್ಲಿ ಇನ್ವಾಲ್ವ್ ಆಗಿರುತ್ತೆ ಆ ಒಂದು ಸ್ಟ್ರಾಂಡನ್ನು ನಾವು ಆಂಟಿಸೆನ್ಸ್ ಸ್ಟ್ರಾಂಡ್ ಅಂತ ಕರಿತೀವಿ. ಸೊ ಡಿ ಎನ್ ಎಲ್ಲಿರ್ತಕ್ಕಂಥ ಎರಡು ಸ್ಟ್ರಾಂಡ್ಸಲ್ಲಿ ಯಾವ ಸ್ಟ್ರಾಂಡು ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅದನ್ನು ನಾವು ಆಂಟಿಸೆನ್ಸ್ ಸ್ಟ್ರಾಂಡ್ ಅಂತ ಕರಿತೀವಿ. ಹಾಗಾದರೆ ಎರಡೂ ಸ್ಟ್ರಾಂಡ್ ಯಾಕೆ ಇನ್ವಾಲ್ವ್ ಆಗಲ್ಲ ಅನ್ನೋ ಒಂದು ಡೌಟ್ ಬಂತು ಅಂತ ಅನಿಸುತ್ತೆ. ಸೊ ಯಾಕೆ ಎರಡು ಸ್ಟ್ರಾಂಡ್ ಇನ್ವಾಲ್ವ್ ಆಗಲ್ಲ? ವೈ ದ ಬೋತ್ ಸ್ಟ್ರಾಂಡ್ಸ್ ಆಕ್ಟ್ಸ್ ಆಸ್ ಅ ಟೆಂಪ್ಲೇಟ್, ವೈ ಡಸಂಟ್ ದೇ ಆಕ್ಟ್ ಆಸ್ ಅ ಆಂಟಿಸ್ಟ್ರಾಂಡ್ಸ್? ಅಂದರೆ ಆಂಟಿಸೆನ್ಸ್ ಸ್ಟ್ರಾಂಡ್ ಆಗಿ ಎರಡು ಯಾಕೆ ಆಕ್ಟ್ ಮಾಡಲ್ಲ ಅಂದರೆ, ಇಫ್ ಬೋತ್ ದ ಸ್ಟ್ರಾಂಡ್ ಆಕ್ಟ್ ಆಸ್ ಅ ಟೆಂಪ್ಲೇಟ್ ಡ್ಯೂರಿಂಗ್ ದ ಟ್ರಾನ್ಸ್ಕ್ರಿಪ್ಷನ್ ದೇ ವುಡ್ ಬಿ ಲೀಡ್ ಟು ದ ಫಾರ್ಮೇಷನ್ ಫಾರ್ ಆರ್ ದೇ ಮೇ ಕೋಡ್ ಫಾರ್ ದ RNA molecule with different sequences. And if they code for the proteins, the sequence of amino acid in this protein could be different. And ಇಲ್ಲಿ ಮೇನ್ ಆಗಿ ಏನಾಗುತ್ತೆ ಅಂದರೆ, ಯಾವಾಗ ಎರಡು ಆಂಟಿಸೆನ್ಸ್ ಸ್ಟ್ರಾಂಡು ವರ್ಕ್ ಆಗ್ತವೆ ಅಂದರೆ ಬೋತ್ ದ ಸ್ಟ್ರಾಂಡ್ಸ್ ಆಕ್ಟ್ಸ್ ಆಸ್ ಅ ಆಂಟಿಸೆನ್ಸ್ ಅಂದರೆ ಅಲ್ಲೇನಾಗುತ್ತೆ, ಈ ಬೋತ್ ದ ಸ್ಟ್ರಾಂಡ್ಸ್ ವರ್ಕ್ಸ್ ಆಸ್ ಅ ಆಂಟಿಸೆನ್ಸ್ ಆರ್ ಅ ಟೆಂಪ್ಲೇಟ್ ಸ್ಟ್ರಾಂಡ್ ಡ್ಯೂರಿಂಗ್ ದ ಟ್ರಾನ್ಸ್ಕ್ರಿಪ್ಷನ್, ಅವು ಬೇರೆ ರೀತಿಯಾದಂಥ RNA ಮಾಲಿಕ್ಯೂಲನ್ನು ಫಾರ್ಮೇಷನ್ ಮಾಡ್ಬೋದು. ಒಂದು, ಆ RNA ಮಾಲಿಕ್ಯೂಲ್ ಇರತಕ್ಕಂಥ ಸೀಕ್ವೆನ್ಸು ಡಿಫ್ರೆಂಟಾಗಿ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಆ ಡಿಫ್ರೆಂಟ್ ಆಗಿರ್ತಕ್ಕಂಥ ಸೀಕ್ವೆನ್ಸು ಏನು ಮಾಡುತ್ತೆ, ಕೋಡ್ ಮಾಡ್ತಕ್ಕಂಥ ಸೀಕ್ವೆನ್ಸು ಡಿಫ್ರೆಂಟ್ ಅಮೈನೋ ಆಸಿಡ್ಸನ್ನು ಕೋಡ್ ಮಾಡುತ್ತೆ. ಹಾಗಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ಸು ಒಪ್ಟೇನ್ ಆಗ್ತವೆ. ಸೊ ಹೀಗಾಗಿ ನಮಗೆ ಬೇಕಾಗಿರ್ತಕ್ಕಂಥ ಅಮೈನೋ ಆಸಿಡ್ಸು ಬೇಕಾಗಿರ್ತಕ್ಕಂಥ ಪ್ರೋಟೀನ್ಸು ಬರೋಲ್ಲ. ಆ ಒಂದು ರೀಸನಿಗೆ ಡಿ ಎನ್ ಎ ಏನು ಮಾಡುತ್ತೆ ಅಂದರೆ ಒಂದೇ ಒಂದು ಸ್ಟ್ರಾಂಡನ್ನು ಟೆಂಪ್ಲೇಟ್ ಆಗಿ ಡೆವಲಪ್ ಮಾಡ್ಕೊಳ್ಳುತ್ತೆ. ಫಾರ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್, ಇಫ್ ಬೋತ್ ದ ಸ್ಟ್ರಾಂಡ್ಸ್ ಆಕ್ಟ್ಸ್ ಆಸ್ ಅ ಟೆಂಪ್ಲೇಟ್ ಡ್ಯೂರಿಂಗ್ ದಿಸ್ they would code for the RNA molecule with different sequences. If they code for a different sequences, they leads to the formation of different amino acids. That different amino acid leads to the formation of different proteins. That's why both the strand doesn't act as the antisense strand. Another one reason is, if the RNA molecule produced, they would be complementary to each other, the form double stranded RNA. ಎರಡೂ ಕೂಡ ಆಂಟಿಸೆನ್ಸ್ ಸ್ಟ್ರಾಂಡಾಗಿ ವರ್ಕ್ ಆದರೆ ಅವು ಅಲ್ಟಿಮೇಟ್ಲಿ ಡಬಲ್ ಸ್ಟ್ರಾಂಡರ್ಡ್ RNA ಫಾರ್ಮೇಷನ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಈ ಡಬಲ್ ಸ್ಟ್ರಾಂಡರ್ಡ್ RNA ಫಾರ್ಮೇಷನ್ ಆದರೆ ಪ್ರಾಬ್ಲಮ್ ಏನಪ್ಪ ಅಂದರೆ, ಇಟ್ ಡಸಂಟ್ ಅಲೋ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಲೇಷನ್. ನೋಡಿ, ಟ್ರಾನ್ಸ್ಕ್ರಿಪ್ಷನ್ ಅಲ್ಲ, ಇದು ಟ್ರಾನ್ಸ್ಲೇಷನ್.
ಸೊ ಟ್ರಾನ್ಸ್ಕ್ರಿಪ್ಷನಲ್ಲಿ ಬರಬೇಕಾಗಿರ್ತಕ್ಕಂಥ RNA mRNA, ಆದರೆ ಇಲ್ಲಿ ಬರ್ತಕ್ಕಂಥದ್ದು ಡಬಲ್ ಸ್ಟ್ಯಾಂಡರ್ಡ್ RNA. ಸೊ ಡಬಲ್ ಸ್ಟ್ಯಾಂಡರ್ಡ್ RNA ಬಂತು ಅಂದರೆ ಅದು ಟ್ರಾನ್ಸ್ಲೇಷನ್ಗೆ ಅಲೋ ಮಾಡಲ್ಲ. ಸೊ ಇಟ್ ಡಸಂಟ್ ಅಲೋ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಲೇಷನ್, ಸೊ ವಿಚ್ ಪ್ರಿವೆಂಟ್ಸ್ ದ ಟ್ರಾನ್ಸ್ಲೇಷನ್ ಆಫ್ RNA. ಸೊ ದಿಸ್ ಈಸ್ ವೈ the antisense strand is only one among the both strand of the DNA. ಯಾವುದಾದ್ರು ಒಂದು ಸ್ಟ್ರಾಂಡ್ ಮಾತ್ರ DNA ಅಲ್ಲಿ ಆಂಟಿಸೆನ್ಸ್ ಸ್ಟ್ರಾಂಡ್ ಆಗಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇದು ರೀಸನ್. ಸೊ ಇದು ವೆರಿ ಇಂಪಾರ್ಟೆಂಟ್. ನಾನು ಯಾಕೆ ಇದನ್ನು ಇಷ್ಟು ಡೀಟೇಲ್ ಆಗಿ ಹೇಳ್ತೀನಿ ಅಂದರೆ ಈ ಕಂಟೆಂಟ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಕಮಿಂಗ್ ಟು ದ ನೆಕ್ಸ್ಟ್. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಈಗ ಈ ಸೆಗ್ಮೆಂಟ್ಸಲ್ಲಿ ಅಂದರೆ ಈಗೇನು DNA ಅಂತ ಏನು ಮಾತಾಡ್ತಾ ಇದ್ದೀವಿ, ಆಂಟಿಸೆನ್ಸ್ ಸ್ಟ್ರಾಂಡ್ ಅಂತ ಏನು ಮಾತಾಡ್ತಿದ್ದೀವಿ, ಇದರಲ್ಲಿ ದ ಸೆಗ್ಮೆಂಟ್ ಆಫ್ DNA which contain signal for the synthesis. The segment of DNA which contain signal for synthesis of the polypeptide is called cistron. Very important. ಈ ಒಂದು ಟರ್ಮ್ ನಿಮಗೆ ಗೊತ್ತಿರಬೇಕು. ಸೊ ಯಾವ ಸೆಗ್ಮೆಂಟು ಪಾಲಿಪೆಪ್ಟೈಡ್ ಚೈನನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸಿಗ್ನಲ್ ಕೊಡುತ್ತೆ, ಆ ಒಂದು ಸೆಗ್ಮೆಂಟನ್ನು ನಾವೇನಂತ ಕರಿತಿದ್ದೀವಿ, ಸಿಸ್ಟ್ರಾನ್ ಅಂತ ಕರಿತೀವಿ. ಇಟ್ ಇಸ್ ಅ ಯೂನಿಟ್ ವೇರ್ ಇಟ್ ಪ್ರೊಡ್ಯೂಸಸ್ ದ ಪಾಲಿಪೆಪ್ಟೈಡ್ ಬೈ ಗಿವಿಂಗ್ ದ ಸಿಗ್ನಲ್. ಸೊ ಇಟ್ ಇಸ್ ಅ ಸೆಗ್ಮೆಂಟ್ ಆಫ್ DNA or it is a unit of DNA which contain the signal for the synthesis of polypeptides. ಸೊ ಪಾಲಿಪೆಪ್ಟೈಡ್ ಚೈನನ್ನು ಒಂದು ಪಾಲಿಪೆಪ್ಟೈಡ್ ಚೈನನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ನಾವು ಸಿಸ್ಟಾನ್ಸನ್ನು ನೋಡ್ತೀವಿ. ಈ ಸಿಸ್ಟ್ರಾನ್ಸಲ್ಲಿ ಟೂ ಟೈಪ್ಸ್ ಇದೆ. ಒನ್ ಈಸ್ ಪಾಲಿಸಿಸ್ಟ್ರಾನ್, ಅದರ ಒನ್ ಈಸ್ ಮಾನೋಸಿಸ್ಟ್ರಾನ್. ಸೊ ಪಿ ರೆಫರ್ ಇಲ್ಲಿ ನಾವು ಈಗ ಪ್ರೋಕ್ಯಾರಿಯೋಟಿಕ್ ಅಂತ ಕರಿಬೋದು. ಯಾಕೆ ಅಂದರೆ ಇನ್ ಪ್ರೋಕ್ಯಾರಿಯೋಟ್ಸ್ ವಿ ಕ್ಯಾನ್ ಸಿ ದ ಪಾಲಿಸಿಸ್ಟ್ರಾನಿಕ್ DNA ಆ್ಯಂಡ್ ಇನ್ ಮಾನೋಸಿಸ್ಟ್ರಾನಿಕ್ ಅಂದರೆ ವಿ ಕ್ಯಾನ್ ಸಿ ಇನ್ ಯೂಕ್ಯಾರಿಯೋಟ್ಸ್. ಸೊ ವಿಚ್ ಕಂಟೈನ್ ಓನ್ಲಿ ಒನ್ ಸಿಸ್ಟ್ರಾನ್, that is only monocystonic, that is in eukaryotes. If it contain many cistrons, that is in the prokaryotes. So polycystonic anta nodtivi. So the RNA polymerase is the enzyme. ಈಗ ನಮಗೆ ಸಿಸ್ಟ್ರಾನ್ ಬೇಕಾಯಿತು, ಪಾಲಿಪೆಪ್ಟೈಡ್ ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಮೇನ್ ಆಗಿ ಬೇಕಾಗಿರೋದು ಅಂದರೆ ಟ್ರಾನ್ಸ್ಕ್ರಿಪ್ಷನ್ಗೆ ಫಸ್ಟ್ ನಮಗೆ ಬೇಕಾಗಿರೋದು ಒಂದು ಸೆಗ್ಮೆಂಟ್ ಆಫ್ DNA ದಟ್ ಈಸ್ ಹ್ಯಾವಿಂಗ್ ದ ಸಿಗ್ನಲ್ ಫಾರ್ ದ ಸಿಂಥಸಿಸ್ ಆಫ್ ಪಾಲಿಪೆಪ್ಟೈಡ್. ಯೂಕ್ಯಾರಿಯೋಟ್ಸ್ ಅಲ್ಲಾದರೆ ಅದು ಮಾನೋಸಿಸ್ಟಾನಿಕ್ ಆಗಿರುತ್ತೆ, ಪ್ರೋಕ್ಯಾರಿಯೋಟ್ಸ್ ಅಲ್ಲಾಗಿದ್ರೆ ಪಾಲಿಸಿಸ್ಟಾನಿಕ್ ಆಗಿರುತ್ತೆ ಅಂತ ನಾವು ಸಿಸ್ಟ್ರಾನ್ ಬೇಸಿಸ್ ಮೇಲೆ ನೋಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನು ಬೇಕಾಗಿದೆ ವೆರಿ ಇಂಪಾರ್ಟೆಂಟ್ ಟ್ರಾನ್ಸ್ಕ್ರಿಪ್ಷನ್ಗೆ ಅಂದರೆ ದಟ್ ಈಸ್ ದ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಅಂತ ಏನು ಕರಿತೀವಿ, ಅದು ದಟ್ RNA ಪಾಲಿಮರೇಸ್ ಈಸ್ ದ ಎನ್ಸೈಮ್. RNA ಪಾಲಿಮರೇಸ್ ಇಲ್ಲಿ ನೀವು ತುಂಬ ಕ್ಲಿಯರಾಗಿ ಕೇಳಿಸ್ಕೋಬೇಕು. ಯಾಕೆಂದರೆ RNA ಪಾಲಿಮರೇಸಲ್ಲಿ ಮತ್ತೆ ನಾವು ಮೊನ್ನೆ ಹೇಗೆ ಮಾತಾಡಿದ್ವಿ ಪಾಲಿಮರೇಸಲ್ಲಿ ಟೈಪ್ಸ್ ಇದ್ದಾವೆ ಅಂತ, ಆ ರೀತಿಯಾಗಿ ಇಲ್ಲಿ ಮತ್ತೆ ಡಿಫ್ರೆಂಟ್ ಟೈಪ್ಸ್ನ ನಾವು ನೋಡ್ತಾ ಬರ್ತೀವಿ. So RNA polymerase is having very important role in the process of eukaryote. In transcription, especially in the eukaryotic transcription, the RNA polymerases are of three types. One is RNA polymerase first, RNA polymerase second, and RNA polymerase third. So what is the main function? See, RNA polymerase first involves in the production of different types of rRNAs, especially 20S rRNA, 18S rRNA, 5.8S rRNA. So these three rRNAs are produced by the first polymerase, that is RNA polymerase first. So 28S rRNA, 28S rRNA, 18S rRNA and 5.8S rRNA. Then coming to the RNA polymerase second, which produces the precursor for mRNA, especially heterogeneous nuclear mRNA or heterogeneous nuclear RNA. So H refers to heterogeneous, N refers to nuclear. Heterogeneous nuclear RNA is a precursor for the production of mRNA. Hence we can say polymerase second, the RNA polymerase second produces mRNA, or the precursor. Precursor means which starts or which initiates the production. Means ಯಾವುದು ಸ್ಟಾರ್ಟಿಂಗ್ ನಮಗೆ ಬೇಕಾಗಿರುತ್ತೆ ಅದು ನಾವು ಪ್ರಿಕರ್ಸರ್ ಅಂತ ಕರಿತೀವಿ. ಸೊ ಪ್ರಿಕರ್ಸರ್ ಫಾರ್ ದ mRNA is heterogeneous nuclear RNA.
So these two can be synthesized by the RNA polymerase second. So coming to the last is RNA polymerase third, that is very important and required for the synthesis of tRNA, and then which required for the 5S RNA and small nuclear RNA. snRNA refers to, S refers to small, N refers to nuclear ribonucleic acid synthesis. See, these are the three types of enzymes which are involved in the production of different Swedberg coefficient or Swedberg unit based RNA, especially rRNAs, mRNA, snRNA, hnRNA and tRNA. So ribosomal RNA can be produced by usually the RNA polymerase first, mRNA messenger RNA produced by the RNA polymerase second, transfer RNA can be produced by the RNA polymerase third. So this is about the enzymes which are involved in the transcription, especially in the eukaryotes. So in eukaryotes, the RNA polymerase is made up of around, this RNA polymerase is made up of around 10 to 15 polypeptide chains. So which is made up of only 10 to 15 polypeptide chains. In prokaryote, it is made up of only one type of RNase polymerase. ಈಗ RNA polymerase ಮೂರು ಕೂಡ ಇವೆಲ್ಲಿ eukaryotes ಅಲ್ಲಿ ನೋಡಿದ್ವಿ. ಆದರೆ in prokaryotes, it is having only one type of RNA polymerase which synthesizes all the type of RNAs. So RNA polymerase is the core enzyme of E. coli, especially having RNA polymerase ಅಥವಾ core enzyme, the main enzyme ಅಂತ ಹೆಂಗೆ ಕರಿತೀವಿ ಸೆಂಟ್ರಲ್, the core enzyme is of especially ನಾವು ಮಾತಾಡ್ತಿರೋದು Escherichia coli ಅಂತ ಮಾತಾಡ್ತಿದ್ದೀವಿ. it is the bacteria that has 5 polypeptide chains. The polypeptide chain is beta, beta dash, alpha, alpha dash and psi. So these are the 5 polypeptide chains. Okay, so the 5 polypeptide chains we can see in RNA polymerase of the prokaryote and 10 to 15 polypeptide chains in the RNA polymerase of eukaryote. This is a differentiation between the prokaryotic RNA polymerase and eukaryotic RNA polymerase. The sigma polypeptide chain, the sigma polypeptide chain is also known as sigma factor. The sigma polypeptide chain is also known as sigma factor. So core enzyme, very important, the core enzyme plus sigma factor is equal to RNA polymerase in prokaryotes. Okay, ಇಲ್ಲಿ ಬರೆಯೋದಾದ್ರೆ ಬೀಟಾ, ಬೀಟಾ ಡ್ಯಾಶ್, ಆಲ್ಫಾ ಇದೆಲ್ಲ ಬರೀಬಹುದು. ಓಕೆ, so this is about the enzymatic composition. So let's, another one important thing which is required for the transcription is transcription unit. So as we see, the transcription unit, which is the unit made up of promoter and terminator. Those two are flanked with means in between we can see the transcriptional structural genes. The structural genes can be seen here, and then the starting site, it is the start site. In between we can see the structural genes. So this is starting site, start site or initiation site, and then we can see the structural gene. Here it acts as a template, that is template strand, and this acts as a coding strand. So 5' to 3' and 3' to 5' promoter
terminator, template strand, coding strand, and structural gene. And this is the initiation site or the starting site. So this is about the structure of a transcription unit. The transcription unit is made up of the two very important things called promoter and the terminator. In between we can see the different types of structural genes. So this is template and then coding. So at the starting we can see the initiation site or start site. So DNA, which is having this transcription unit, which is having the promoter site, right? This promoter site is the site where RNA polymerase binds. ಇದೇನು ಗ್ರೀನ್ ಅಲ್ಲಿ ತೋರಿಸ್ತಾ ಇದೀನಲ್ಲ, this site is the site where RNA polymerase binds. And the terminator site is a site where transcription is stops. ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಸ್ಟಾಪ್ ಆಗುತ್ತೆ, ಪ್ರಮೋಟರ್ ಅಲ್ಲಿ RNA ಪಾಲಿಮರೇಸ್ ಬೈಂಡ್ ಆಗುತ್ತೆ. ಸೊ RNA ಪಾಲಿಮರೇಸ್ ಬೈಂಡ್ ಆಗುವಂಥದ್ದು ಇಲ್ಲಿ, ದಟ್ಸ್ ವೈ ಪ್ರಮೋಟರ್. ಅದು ಬೈಂಡ್ ಆಗೋದ್ರಿಂದ ಅದೇನು ಮಾಡುತ್ತೆ, ಟ್ರಾನ್ಸ್ಕ್ರಿಪ್ಷನನ್ನು ಪ್ರಮೋಟ್ ಮಾಡುತ್ತೆ. ಆ ಪ್ರಮೋಟ್ ಮಾಡೋದ್ರಿಂದ ಅಂದರೆ ಮುಂದುವರಿಯೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ಅದನ್ನು ಪ್ರಮೋಟರ್ ಸೈಟ್ ಅಂತೀವಿ. ಟರ್ಮಿನೇಷನ್ ಅಂದರೆ ನಿಲ್ಲಿಸುವಂಥದ್ದು. ಸೊ ಹಾಗಾಗಿ ಎಲ್ಲಿವರೆಗೂ ಟ್ರಾನ್ಸ್ಕ್ರಿಪ್ಷನ್ ಆಗಬೇಕು ಅಂತ ಇರುತ್ತೆ ಅಲ್ಲಿವರೆಗೂ ನಡೀತಾ ಇರುತ್ತೆ. ಯಾವಾಗ ಟರ್ಮಿನೇಟರ್ ಸೈಟ್ ಬರುತ್ತೆ ಅಲ್ಲಿಗೆ ಅದು ನಿಲ್ಲತ್ತೆ. ಹಾಗಾಗಿ ಅಲ್ಲಿಂದ ಮುಂದಕ್ಕೆ ಟ್ರಾನ್ಸ್ಕ್ರಿಪ್ಷನ್ ಹೋಗಲ್ಲ. ಸೊ ಹಾಗಾಗಿ ಇದನ್ನು ಟರ್ಮಿನೇಟರ್ ಸೈಟ್ ಅಂತ ಕರಿತೀವಿ. ಸೊ ದ ಸಿಗ್ಮಾ ಫ್ಯಾಕ್ಟರ್. ಸೊ ಈಗ ಸಿಗ್ಮಾ ಫ್ಯಾಕ್ಟರ್ ಇವೆಲ್ಲ ಮಾತಾಡಬೇಕು ಅಂದರೆ ನಾವು ಈ ಟ್ರಾನ್ಸ್ಕ್ರಿಪ್ಷನಲ್ಲಿ ಬರ್ತಕ್ಕಂಥ ಸ್ಟೆಪ್ಸ್ ಬಗ್ಗೆ ಮಾತಾಡೋಣ. ಸೊ ಟ್ರಾನ್ಸ್ಕ್ರಿಪ್ಷನ್ involves 3 steps. One is initiation, elongation, termination. ಫಸ್ಟ್ ಸ್ಟಾರ್ಟ್ ಆಗಬೇಕು, ಆಮೇಲೆ ಚೈನ್ ಎಲಾಂಗೇಷನ್ ಆಗಬೇಕು, ಕೊನೆಗೆ ನಮಗೆ ಬೇಕಾದಂಥ mRNA ಸಿಕ್ತು ಅಂದಾಗ ಅಲ್ಲಿಗೆ ಅದು ಟರ್ಮಿನೇಟ್ ಆಗಬೇಕು. ಹಾಗಾದ್ರೆ ಇದು ಹೇಗಾಗುತ್ತೆ ಅನ್ನೋದು ನಾವು ಜಸ್ಟ್ ಮಾತಾಡಿದ್ವಿ. ದ ಸ್ಟೆಪ್ ಇನಿಷಿಯೇಷನ್ ಸ್ಟೆಪ್ ಆಗಬೇಕು ಅಂದರೆ ನೋಡಿ, ಈಗೇನು ಇಲ್ಲಿ ಬರ್ತಿದ್ದೀನಿ ಇದನ್ನೇ ಇಲ್ಲಿ ನಾವು ಕಾಯಿಲ್ಡ್ ಡಬಲ್ ಹೆಲಿಕ್ಸ್ ಅಲ್ಲಿ ಬರ್ಕೊಳ್ಳೋಣ. ಸೊ 5 ಪ್ರೈಮ್, ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಟ್ಯಾಂಡ್ ಇದೆ. ಇಲ್ಲಿ ಬಾಂಡ್ಸ್ ಅನ್ನು ನೋಡೋದಾದ್ರೆ ದಿಸ್ ಇಸ್ ಅ ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್. ಓಕೆ, ಹಿಯರ್ ಪ್ರೊಮೋಟರ್ ಸೀಕ್ವೆನ್ಸ್ ಏನಾಗುತ್ತೆ, ದಿಸ್ ಅ DNA ಹೆಲಿಕ್ಸ್ ಅಂತ ಕರೆಯೋದು. ಆದರೆ ಈಗ ನಾನು ಮಾತಾಡ್ತಿರೋದು ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಇದೆ DNA ಹೆಲಿಕ್ಸ್. ಸೊ ಪ್ರೊಮೋಟರ್ ಸೀಕ್ವೆನ್ಸ್ ಇದೆ, ಅದು ಇಲ್ಲಿ ಬಂದು ಬೈಂಡ್ ಆಗುತ್ತೆ. ಸೊ ಔಟರ್ ಮೋಸ್ಟ್ ಹೊರಗಡೆ ಇರ್ತಕ್ಕಂಥದ್ದು ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ ದಿಸ್ ಈಸ್ RNA ಪಾಲಿಮರೇಸ್. ಇದ್ರ ಒಳಗಡೆ ಇದು ಯಾವುದಕ್ಕೆ ಬೈಂಡ್ ಆಗಿರುತ್ತೆ ನಾವು ಹೇಳಿದ್ವಿ, RNA ಪಾಲಿಮರೇಸ್ ಎಲ್ಲ ಬರಬೇಕು ಅಂದರೆ ಸೊ ಜೊತೆಗೆ ಸಿಗ್ಮಾ ಫ್ಯಾಕ್ಟರ್ ಅಂತ ಹೆಂಗೆ ಕರಿತೀವಿ ಅದು ಇರಬೇಕು. RNA ಪಾಲಿಮರೇಸ್ ಪ್ಲಸ್ ಸಿಗ್ಮಾ ಫ್ಯಾಕ್ಟರ್ ಇದು ಹೋಗ್ಬಿಟ್ಟು ದಿಸ್ ಈಸ್ ಸಿಗ್ಮಾ ಫ್ಯಾಕ್ಟರ್ RNA ಪಾಲಿಮರೇಸ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಒಂದು DNA ಸೊ 5 ಪ್ರೈಮ್ 3 ಪ್ರೈಮ್ 5 ಪ್ರೈಮ್ 3 ಪ್ರೈಮ್ನ ನೋಡೋಣ. ಸೊ ಇದರೊಳಗಡೆ ಹೈಡ್ರೋಜನ್ ಬಾಂಡ್ಸ್ ಏನೋ ಬ್ರೇಕ್ ಆಯಿತು, ಅದು ಹೇಗೆ ಅನ್ನೋದನ್ನ ನಾನು ನೆಕ್ಸ್ಟ್ ಇಲ್ಲಿ ಮಾತಾಡ್ತಾ ಹೋಗೋಣ. ಸೊ ಈಗ ಒಳಗಡೆ ಬೈಂಡ್ ಆಗೋದೇನು, ವಿ ನೋ ದಟ್ RNA ಪಾಲಿಮರೇಸ್, ಅದರೊಳಗಡೆ ಸಿಗ್ಮಾ ಫ್ಯಾಕ್ಟರ್ ಇದೆ. ಸೊ ಇದು ಫಸ್ಟ್ ಇನಿಷಿಯೇಷನು ಮತ್ತು ಎಲಂಗೇಷನ್ ಹೇಗಾಗುತ್ತೆ ಅಂತ ನೋಡೋಣ. ಸೊ initiation is the process where DNA strand having the promoter site which binds with the RNA polymerase and then especially with the help of sigma factor. So sigma factor recognizes the promoter site. With the help of the sigma factor
RNA polymerase attached to the specific site of DNA. That sequence or site is called promoter site. So in prokaryotes, before the 10 nitrogen bases from the starting point, see, in the prokaryotes, before the 10 nitrogenous bases ಅಂದರೆ ಎ ಟಿ ಜಿ ಸಿ ಅಂತ ಏನು ಕರಿತೀವಿ, ಈ ಥರದವು 10 ಟೋಟಲ್ ಎ ಟಿ ಜಿ ಸಿ ರೆಸ್ಪೆಕ್ಟಿವ್ ಯಾವಾರ ಆಗಿರ್ಬೋದು, ಟೋಟಲ್ 10 ನೈಟ್ರೋಜನ್ ಬೇಸ್ಗಿನ ಮೊದಲು. ಸೊ ಇನ್ prokaryotes, ಬಿಫೋರ್ the 10 nitrogen bases from the starting point of a sequence, there is a 6 base pair called TA, TA, TA or TAT, AT. So in prokaryotes it is TATA, AT. So TATA, AT is present on DNA, which is called Pribno box. So see, in prokaryotes, before the 10 nitrogen base pair from the starting site, there is a 6 base paired sequence that is called TATA, TATA at, TATA at present on DNA, which is called Pribno box. Okay, then in eukaryotes, we can see before 20 nitrogen bases, whereas in the prokaryote we have seen that before the 10 nitrogen bases, but here before the 20 nitrogen bases from the starting point, there is a 7 base pair, whereas in the eukaryotes we can see 6 base pair, but here in the whereas in the prokaryote we can see 6 base pairs. In the eukaryote we can see 7 base pairs, that is TATA, TATA and AAA. So TATA and AAAs are TATA and TAT, TATA, TAT. So 3 times TA and ending with the T, that is also called as TATA box or Agno box, Agnes box. So whereas in the prokaryote it is called as Pribno box, in the eukaryote it is called as Agnes box, also called as TATA box. So this is the sequence which is required for the RNA to bind. So at promoter site, RNA polymerase breaks the hydrogen bonds. ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಯಾವಾಗ ಅದು ಬೈಂಡ್ ಆಗುತ್ತೆ, ಅಲ್ಲಿ RNA polymerase breaks the hydrogen bonds between the 2 DNA strands and separates them. One of them strand takes part in the transcription. That transcription takes forward in 5' to 3' direction. Okay, so ribonucleoside triphosphate come to lie opposite to the complementary nitrogen base pairs of antisense strand. So these ribonucleotides present in the form of ATP, GTP, CTP and UTP. So idu energy factor agi ನಾವು presence ಅನ್ನು ನೋಡ್ತೀವಿ. So when these are used in the transcription, the enzyme pyrophosphatase hydrolyze break down this one by activating, and when this activates the nucleotides, it releases energy. ನೋಡಿ, ಯಾವಾಗ ಪ್ರಮೋಟರ್ ಸೈಟಲ್ಲಿ RNA ಪಾಲಿಮರೇಸ್ ಬೈಂಡ್ ಆಗುತ್ತೆ, RNA ಪಾಲಿಮರೇಸ್ ಏನು ಮಾಡುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ಡಬಲ್ ಸ್ಟ್ಯಾಂಡರ್ಡ್ DNA ಮಧ್ಯದಲ್ಲಿರ್ತಕ್ಕಂಥ ಹೈಡ್ರೋಜನ್ ಬಾಂಡ್ಸನ್ನು ಬ್ರೇಕ್ ಡೌನ್ ಮಾಡುತ್ತೆ. ಹೈಡ್ರೋಜನ್ ಬಾಂಡ್ಸನ್ನು ಬ್ರೇಕ್ ಡೌನ್ ಮಾಡಿದಾಗ ಅದು 2 ಸ್ಟ್ಯಾಂಡನ್ನು ಸಪ್ರೇಟ್ ಮಾಡ್ತು. ಈಗ ಯಾವುದಾದ್ರು ಒಂದು ಸ್ಟ್ಯಾಂಡು 5' ಇಂದ 3' ಅಂದರೆ ಇಲ್ಲಿಂದ ಈ ಕಡೆನಾರಾಗಿರ್ಬೋದು ಅಥವಾ ಈ 5' ಇಂದ ಈ ಕಡೆನಾರಾಗಿರ್ಬೋದು. ಸೊ 5' ಟು 3' ಡೈರೆಕ್ಷನಲ್ಲಿ ಮಾತ್ರ ಅದೇನಾಗುತ್ತೆ, ಟ್ರಾನ್ಸ್ಕ್ರಿಪ್ಷನನ್ನು ಕಂಟಿನ್ಯೂ ಮಾಡುತ್ತೆ. ಸೊ ರೈಬೋನ್ಯೂಕ್ಲಿಯೋಸೈಡ್ ಟ್ರೈಫಾಸ್ಫೇಟ್ ಏನು ಮಾಡುತ್ತೆ, ಸೊ RNA ಬರ್ತಕ್ಕಂಥ ಟ್ರೈಫಾಸ್ಫೇಟ್ಸ್ಗಳು ರೈಬೋನ್ಯೂಕ್ಲಿಯೋಸೈಡ್ ಟ್ರೈಫಾಸ್ಫೇಟ್ಸ್ ಏನಾಗುತ್ತೆ ಅಂದರೆ ದಟ್ ಕಮ್ ಲೈಟ್ ಟು ದ ಆಪೋಸಿಟ್ ಟು ಕಾಂಪ್ಲಿಮೆಂಟರಿ ನೈಟ್ರೋಜನ್ ಬೇಸ್ ಪೇರ್ಸ್. ಅಂದರೆ ಆಂಟಿಸೆನ್ ಸ್ಟ್ಯಾಂಡ್ ಏನಿರುತ್ತೆ ಅದಕ್ಕೆ ಆಪೋಸಿಟ್ ಆಗಿ ಕಾಂಪ್ಲಿಮೆಂಟರಿ ಆಗಿ ಅವು ಬಂದು ಕೂತಿರ್ತವೆ. ಸೊ ದೆನ್
These ribonucleosides present in the form of ATP, GTP, CTP and UTP ಅಂದರೆ ಟ್ರೈಫಾಸ್ಫೇಟ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಇವು ಯಾವುದನ್ನು ಇವನ್ನೆಲ್ಲ ನಾವೇನು ಮಾಡ್ತೀವಿ ಅಂದರೆ ಟ್ರಾನ್ಸ್ಕ್ರಿಪ್ಷನಲ್ಲಿ ಯೂಸ್ ಮಾಡ್ಕೊಳ್ತೀವಿ. ದ ಎಂಜೈಮ್ ಪೈರೋಫಾಸ್ಫಟೇಸ್ ಹೈಡ್ರೋಲೈಸ್ ಈಸ್ ವಿಚ್ 2 ಫಾಸ್ಫೇಟ್ಸ್ ಫ್ರಮ್ ಈಚ್ ಆಕ್ಟಿವೇಟೆಡ್ ನ್ಯೂಕ್ಲಿಯೋಟೈಡ್ ಇಂದ ತಗೊಳ್ತಾ ಹೋಗುತ್ತೆ. ಅದನ್ನು ತಗೊಳ್ತಾ ಹೋದಾಗ ಏನಾಗುತ್ತೆ ಅಂದರೆ ಅದು ಎನರ್ಜಿನ ರಿಲೀಸ್ ಮಾಡುತ್ತೆ. ಸೊ ದಿಸ್ ಎನರ್ಜಿ ಈಸ್ ಯೂಸ್ಡ್ ಇನ್ ದ ನೆಕ್ಸ್ಟ್ ಪ್ರೊಸೆಸ್ ಕಾಲ್ಡ್ ಎಲಾಂಗೇಷನ್. ಸೊ ಎಲಾಂಗೇಷನಲ್ಲಿ ಏನಾಗುತ್ತೆ ಅಂದರೆ ನಾನು ಇದ್ರೊಳಗನೆ ತೋರಿಸ್ಬಿಡ್ತೀನಿ. ಸೊ ಎಲಾಂಗೇಷನಲ್ಲಿ ಏನಾಗುತ್ತೆ ಅಂದರೆ ಒಂದು ಚೈನ್ ಫಾರ್ಮೇಷನ್ ಆಗ್ತಾ ಬರುತ್ತೆ. ಸೊ ಈ ಚೈನನ್ನು ನಾವೇನಂತ ಕರಿತೀವಿ ಅಂದರೆ RNA ಚೈನ್ ಅಂತ ಕರಿತೀವಿ. ಆವಾಗ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಸಿಗ್ಮಾ ಫ್ಯಾಕ್ಟ್ರು ಹೊರಗಡೆ ಬರುತ್ತೆ. ಸೊ ಪ್ರೊಮೋಟರ್ ಸೈಟ್ ಇದೆ, ಟರ್ಮಿನೇಟರ್ ಸೈಟ್ ಇದೆ. ಯಾವಾಗ ಎಲಾಂಗೇಷನ್ ಆಗುತ್ತೆ ಸಿಗ್ಮಾ ಫ್ಯಾಕ್ಟರ್ ಕಮ್ಸ್ ಔಟ್. ಸೊ RNA ಪಾಲಿಮರೇಸ್ ಎಂಜೈಮ್ ಎಸ್ಟಾಬ್ಲಿಷಸ್ ದ ಫಾಸ್ಫೋಡೈಸ್ಟರ್ ಬಾಂಡ್ ಬಿಟ್ವೀನ್ ದ adjacent ribonucleotides. The sigma factor separates and ಈ ಏನು ಪಾಲಿಮರೇಸ್ ಜೊತೆ ಬೈಂಡ್ ಆಗಿತ್ತು ಇಲ್ಲಿ ಅದನ್ನ ಏನು ಮಾಡುತ್ತೆ, ಅದು ಸಪ್ರೇಟ್ ಆಗುತ್ತೆ. ಆ್ಯಂಡ್ ಕೋರ್ ಎಂಜೈಮ್ ಮೂವ್ಸ್ ಅಲಾಂಗ್ ದ ಆಂಟಿಸೆನ್ಸ್ ಸ್ಟ್ರಾಂಡ್ ಟಿಲ್ ಇಟ್ ರೀಚಸ್ ಟರ್ಮಿನೇಟರ್. ಇಲ್ಲಿಂದ ಇದು ಮೂವ್ ಆಗ್ತಾನೆ ಹೋಗುತ್ತೆ, ಎಲ್ಲಿವರೆಗೆ ಟರ್ಮಿನೇಟರ್ ಸೀಕ್ವೆನ್ಸ್ ಸಿಗುತ್ತೆ ಅಲ್ಲಿವರೆಗೂ. ಸೊ ಎಲಾಂಗೇಷನ್ ಪ್ರೊಸೆಸ್ಸಲ್ಲಿ ಆಗೋದಿಷ್ಟೇ. RNA ಪಾಲಿಮರೇಸ್ ಎಂಜೈಮ್ ಏನು ಮಾಡುತ್ತೆ ಅಂದರೆ ಫಾಸ್ಫೋಡೈಸ್ಟರ್ ಬಾಂಡನ್ನು ಅಡ್ಜಸೆಂಟ್ ರೈಬೋನ್ಯೂಕ್ಲಿಯೋಟೈಡ್ಸ್ ಮಧ್ಯದಲ್ಲಿ ಎಕ್ಸಿಬಿಟ್ ಮಾಡುತ್ತೆ. ಅದಾದ ಮೇಲೆ ಸಿಗ್ಮಾ ಫ್ಯಾಕ್ಟ್ರು ಕೋರ್ ಎಂಜೈಮಿಂದ ಸಪ್ರೇಟ್ ಆಗುತ್ತೆ. ಆ ನಂತರ ಅಲ್ಲಿ ಸಪ್ರೇಟ್ ಆಗಿರೋದನ್ನ ಬಿಟ್ಟು ಸಿಗ್ಮಾ ಫ್ಯಾಕ್ಟ್ರ್ ಬಂದರೆ ಒಳಗಡೆ ಇರ್ತಕ್ಕಂಥದ್ದು ಹಾಗೆ ಆಂಟಿಸೆನ್ ಸ್ಟ್ಯಾಂಡ್ ಮೂಲಕ ಟರ್ಮಿನೇಟರ್ ಸ್ಟ್ಯಾಂಡ್ ಸಿಗೋವರೆಗೂ, ಆ ಟರ್ಮಿನೇಟರ್ ಸೈಟ್ ಸಿಗೋವರೆಗೂ ಮೂವ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಟರ್ಮಿನೇಟರ್ ಸ್ಟ್ಯಾಂಡ್ ಸಿಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋದಾದರೆ ವೆನ್ ಟರ್ಮಿನೇಟರ್ ಸ್ಟ್ಯಾಂಡ್ ಈಸ್ ರೀಚ್ಡ್, ಸೊ ಅಲ್ಟಿಮೇಟ್ಲಿ ಇನ್ ದ ಲಾಸ್ಟ್ ಸ್ಟೆಪ್ ಏನಾಗುತ್ತೆ, ದಟ್ ಈಸ್ ಟರ್ಮಿನೇಷನ್ ಅಲ್ವಾ. ಸೊ ಟರ್ಮಿನೇಷನ್ ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಅಂದರೆ, ಸೊ ಟರ್ಮಿನೇಷನ್ ಪ್ರೊಸೆಸ್ಸಲ್ಲಿ ನೋಡಿ RNA ಪಾಲಿಮರೇಸು ಮತ್ತೆ ವಾಪಸ್ ಬರುತ್ತೆ. ಸಿ ಇನ್ ದ ಟರ್ಮಿನೇಷನ್ ಪ್ರೊಸೆಸ್, when RNA polymerase enzyme reaches the termination site, terminator site ಅನ್ನು ರೀಚ್ ಆಯಿತು, ಇಟ್ ಸಪ್ರೇಟ್ಸ್ ಫ್ರಮ್ ದ DNA ಟೆಂಪ್ಲೇಟ್. ಸೊ DNA ಟೆಂಪ್ಲೇಟ್ ಇಂದ ಅದು ಸಪ್ರೇಟ್ ಆಗುತ್ತೆ. ಸಪ್ರೇಟ್ ಆಗಿ ಹೊರಗಡೆ ಬಂತು. ದಿಸ್ ಈಸ್ ಗ್ರೀನ್ ಕಲರಲ್ಲಿ ತೋರಿಸಿದ್ದೆ ನಾನು ಆಗಲೇ, ಅದೇ ಇದು. ಸೊ ಓಕೆ, ದಿಸ್ ಈಸ್ RNA ಪಾಲಿಮರೇಸ್. ಇದ್ರ ಒಳಗಡೆ ಇರ್ತಕ್ಕಂಥದ್ದು ಸಿಗ್ಮಾ ಫ್ಯಾಕ್ಟರ್ ಇತ್ತು, ಬಟ್ ಆದರೆ ಇಲ್ಲಿ ಈಗ ನಾವು ಬರೆದಿರೋದು ಇನ್ನೊಂದು ಪಿ ಶೇಪಲ್ಲಿ ಬರೆದಿದ್ದೀನಿ, ದಟ್ ಈಸ್ ರೋ ಫ್ಯಾಕ್ಟರ್. ನೋಡೋಣ ಇದೇನು ಕೆಲಸ ಮಾಡುತ್ತೆ ಅಂತ. ವೆನ್ RNA ಪಾಲಿಮರೇಸ್ ರೀಚಸ್ ದ ಟರ್ಮಿನೇಟರ್ ಸೈಟ್, ಇಟ್ ಸಪ್ರೇಟ್ಸ್ ಫ್ರಮ್ ದ DNA ಟೆಂಪ್ಲೇಟ್. ಹೊರಗಡೆ ಬಂತಿದ್ದು, ಇಟ್ ಸಪ್ರೇಟ್ಸ್ ಫ್ರಮ್ ದ DNA ಟೆಂಪ್ಲೇಟ್ ಅಟ್ ದ ಟರ್ಮಿನೇಟರ್ ಸೈಟ್. DNA at the terminator site on the DNA, nitrogen bases are present in palindromic sequence. In most cases of RNA polymerase enzyme, they can recognize the terminator site and stop the synthesis of RNA chain, but in prokaryotes, it recognizes the terminator site with the help of a factor called ರೋ ಫ್ಯಾಕ್ಟರ್. ಹೇಗೆ ಇನಿಷಿಯೇಟ್ ಆಗಲಿಕ್ಕೆ ಸಿಗ್ಮಾ ಫ್ಯಾಕ್ಟರ್ ಬೇಕಿತ್ತು, ಹಾಗೆ ಎಂಡ್ ಆಗಲಿಕ್ಕೆ ಇದಕ್ಕೆ ರೋ ಫ್ಯಾಕ್ಟರ್ ಬೇಕು. ಸೊ ಇಟ್ಸ್ ಅ ಸ್ಪೆಸಿಫಿಕ್ ಪ್ರೋಟೀನ್ ವಿಚ್ ಹೆಲ್ಪ್ಸ್ ಇನ್ RNA ಪಾಲಿಮರೇಸ್ ಟು ರೆಕಗ್ನೈಸ್ ದ ಟರ್ಮಿನೇಟರ್ ಸೈಟ್. ಟರ್ಮಿನೇಟರ್ ಸೈಟಿಗೆ ರೆಕಗ್ನೈಸನ್ನು ಮಾಡಲಿಕ್ಕೆ, ಟರ್ಮಿನೇಟರ್ ಸೈಟನ್ನು ರೆಕಗ್ನೈಸ್ ಮಾಡಲಿಕ್ಕೆ RNA ಪಾಲಿಮರೇಸ್ಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಸಿಗ್ಮಾ ಫ್ಯಾಕ್ಟರ್. ಸೊ ಹಾಗಾದರೆ ನೆಕ್ಸ್ಟ್ ಏನು ಸಿಗುತ್ತೆ ನಮಗೆ ಅಂದರೆ, ಯಾವಾಗ ಇದು ಹೊರಗಡೆ ಬರುತ್ತೆ RNA ಪಾಲಿಮರೇಸ್ ಟರ್ಮಿನೇಟರ್ ಸೈಟನ್ನು ಐಡೆಂಟಿಫೈ ಮಾಡೋದ್ರ ಮೂಲಕ, ದಟ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ RNA. ಸೊ ನಾವು ಆಲ್ರೆಡಿ ಹೇಳಿದ್ದೀವಿ, ಪ್ರೋಕ್ಯಾರಿಯೋಟ್ಸಲ್ಲಿ ನಾವು RNAನ ಫಂಕ್ಷನಲ್ ಆಗಿ ನೋಡ್ಬೋದು, ಆದರೆ ಯೂಕ್ಯಾರಿಯೋಟ್ಸಲ್ಲಿ ಆ ರೀತಿ ಆಗಲ್ಲ ಅಂತ. ಯಾಕೆ ಅಂದರೆ, ದೇರ್ ವಿ ಕ್ಯಾನ್ ಸಿ ಕೋಡಿಂಗ್ ಆ್ಯಂಡ್ ನಾನ್ ಕೋಡಿಂಗ್ ಸೀಕ್ವೆನ್ಸಸ್ ಬೋತ್ ಆರ್ ಪ್ರೆಸೆಂಟ್. ಎಸ್ಪೆಷಲಿ ದ ಕೋಡಿಂಗ್ ಪಾರ್ಟ್ ಈಸ್ ಇಂಟರ್ವೈನ್ಡ್ ವಿತ್ ದ ನಾನ್ ಕೋಡಿಂಗ್ ಪಾರ್ಟ್. ಅದೇಗಿರುತ್ತೆ,
ಅಂದರೆ ಸ್ಪ್ಲಿಟ್ ಆಗಿರುತ್ತೆ. ಕೋಡಿಂಗ್ ಪಾರ್ಟ್ ಮಧ್ಯದಲ್ಲಿ ಮತ್ತಿನ್ನು ಯಾವುದೋ ನಾನ್ ಕೋಡಿಂಗ್, ಫಂಕ್ಷನಲ್ ಜೊತೆಗೆ ನಾನ್ ಫಂಕ್ಷನಲ್, ಫಂಕ್ಷನಲ್ ಜೊತೆಗೆ ನಾನ್ ಫಂಕ್ಷನಲ್. ಈಗ ಈ ಥರ ಇರುತ್ತೆ ಅಂತ ಅಂದ್ಕೋಣ. ಇದ್ರ ಮಧ್ಯದಲ್ಲಿ ಬೇಡದೇ ಇರೋದೊಂದಿಷ್ಟು ಕಂಟೆಂಟ್ ಇರುತ್ತೆ. ಸೊ ಫಂಕ್ಷನಲ್ ಎಲ್ಲ ಬ್ಲಾಕ್ ಇದೆ ಅಂತ ಅನ್ಕೋಣ, ಗ್ರೀನ್ ಎಲ್ಲ ನಾನ್ ಫಂಕ್ಷನಲ್. ಹಾಗಾದ್ರೆ ಈಗ ಫಂಕ್ಷನಲ್ ಅಷ್ಟೇ ಬೇಕಾಗಿರೋದು ನಮಗೆ. ಇಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ RNA ಈ ಥರ ಇತ್ತು ಅಂದರೆ ಸ್ಪ್ಲಿಟ್ ಆಗಿದೆ. ನಾನ್ ಫಂಕ್ಷನಿಂಗು ಮತ್ತು ಫಂಕ್ಷನಿಂಗ್ ಜೊತೆಗೆ ಸೇರ್ಕೊಂಡಿರೋದ್ರಿಂದ ಸ್ಪ್ಲಿಟ್ ಆಗಿದೆ. ಆ ಸ್ಪ್ಲಿಟ್ ಜೀನ್ಸನ್ನು ನಾವು ಸರಿಯಾದ ರೀತಿ ಪ್ರೊಸೆಸಿಂಗ್ ಮಾಡಬೇಕು. ಆ ಪ್ರೊಸೆಸಿಂಗ್ಗೆ ನಾವು ಸ್ಪ್ಲೈಸಿಂಗ್ ಅಂತ ಕರಿತೀವಿ. ನಾನು ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ಮಾತಾಡಿದ್ದೀನಿ ಸ್ಪ್ಲೈಸಿಂಗ್ ಅಂದರೆ ಅಂತ. ಸೊ ಈಗ ಅದ್ರ ಬಗ್ಗೆ ಡೀಟೇಲಾಗಿ ನೋಡೋಣ. ನೋಡಿ, ಈಗ ಪ್ರೋಕ್ಯಾಟ್ಸಲ್ಲಿ ಹೇಗೆ ನೋಡಿದ್ವಿ ಹಾಗೇನೆ ಯೂಕ್ಯಾರಿಯೋಟ್ಸಲ್ಲೂ ನೋಡೋದಾದರೆ ಡಬಲ್ ಸ್ಟ್ರಾಂಡೆಡ್ DNA ಇದೆ. ಅಲ್ಲಿ ಹೋಗ್ಬಿಟ್ಟು ಎನ್ಸೈಮ್ ಬೈಂಡ್ ಆಗುತ್ತೆ, ಆವಾಗ ಹೈಡ್ರೋಜನ್ ಬಾಂಡ್ಸ್ ಬ್ರೇಕ್ ಡೌನ್ ಆಗುತ್ತೆ RNA ಪಾಲಿಮರೇಸ್ ಆದಾಗ. ಆದರೆ ಇಲ್ಲಿ ಪ್ರೊಡ್ಯೂಸ್ ಆಗಬೇಕಾದ್ರೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಎರಡು ನೋಡ್ತೀವಿ, ಅಂದರೆ ಫಂಕ್ಷನಲ್ಲು ನಾನ್ ಫಂಕ್ಷನಲ್ ಎರಡೂ ಇದೆ. ಹಾಗಾಗಿ ಇದನ್ನು ಆಕ್ಟಿವೇಟ್ ಮಾಡಬೇಕು, ಫಂಕ್ಷನಲ್ ಮಾಡಬೇಕು ಅಂದರೆ ಕೋಡಿಂಗ್ ಪಾರ್ಟ್ಸ್ ಅಂತ ಹೆಂಗೆ ಕರಿತೀವಿ, ಎಕ್ಸಾನ್ಸ್, ನಾನ್ ಕೋಡಿಂಗ್ ಅಥವಾ ನಾನ್ ಫಂಕ್ಷನಲ್ ಇಂಟ್ರಾನ್ಸ್ ಇವೆರಡೂ ಇದ್ದಾವೆ. ಇವೆರಡು ಇಂಟರ್ವ್ಯೂನ್ ಆಗಿರೋದ್ರಿಂದ ಅದೇನಾಗುತ್ತೆ, ಸ್ಪ್ಲಿಟ್ ಜೀನ್ ಆಗಿ ಫಾರ್ಮೇಷನ್ ಆಗುತ್ತೆ. ಈ ಸ್ಪ್ಲಿಟ್ ಜೀನಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಎಕ್ಸಾನ್ ಅಂದರೆ ಕೋಡಿಂಗ್ ಪಾರ್ಟನ್ನು ಹಿಡ್ಕೊಂಡು ನಾನ್ ಕೋಡಿಂಗ್ ಪಾರ್ಟನ್ನು ರಿಮೂವ್ ಮಾಡೋದನ್ನು ನಾವು RNA ಸ್ಪ್ಲೈಸಿಂಗ್ ಅಂತ ಕರಿತೀವಿ. RNA ಸ್ಪ್ಲೈಸಿಂಗ್ ಆಗಬೇಕಾದ್ರೆ ಬೇಡದರಿಂದ ರಿಮೂವ್ ಮಾಡಿ ಬೇಕಾಗಿರೋದನ್ನ ಜಾಯಿನ್ ಮಾಡಲಿಕ್ಕೆ ನಾವು ಲೈಗೇಸ್ ಎಂಜೈಮ್ ಎಲ್ಪಿನ ಜೊತೆಗೆ ಎಂಡೋನ್ಯೂಕ್ಲಿಯಸ್ ಎಂಜೈಮ್ ಎಲ್ಪಿನ ಜೊತೆಗೆ ನಾವು ಫಂಕ್ಷನಲ್ RNAನ ಮಾಡ್ಬೋದು. ಅದ್ರ ಜೊತೆಗೆ ಏನು ಮಾಡಬೇಕಿಲ್ಲಿ, ಅಟ್ ದ ಸ್ಟಾರ್ಟಿಂಗ್ 5' ಎಂಡಲ್ಲಿ ಕ್ಯಾಪ್ ಅನ್ನು ಹಾಕ್ತೀವಿ ಆ್ಯಂಡ್ ಎಂಡಿಂಗಲ್ಲಿ ಟೈಲನ್ನು ಆಡ್ ಮಾಡ್ತೀವಿ. ಹಾಗಾದರೆ ಯಾವ ಕ್ಯಾಪ್ ಆಡ್ ಮಾಡ್ತೀವಿ, ಯಾವ ಟೈಲನ್ನು ಆಡ್ ಮಾಡ್ತೀವಿ ಅಂತ ನೋಡೋದಾದರೆ ಲೆಟ್ಸ್ ಸಿ ದ ಸ್ಪ್ಲಿಟ್ ಜೀನ್ಸ್ ಇನ್ ಡೀಟೇಲ್. ಸೊ ಈ ಸ್ಪ್ಲಿಟ್ ಜೀನ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ದ ಸ್ಪ್ಲಿಟ್ ಜೀನ್. ಸೊ ಏನು ಸ್ಪ್ಲಿಟ್ ಜೀನ್ ಅಂದರೆ ದಿಸ್ ಈಸ್ ದ ಜೀನ್ ವಿಚ್ ಕಂಟೈನ್ಸ್ ನಾನ್ ಫಂಕ್ಷನಲ್ ಪಾರ್ಟ್ ಅಲಾಂಗ್ ವಿತ್ ದ ಫಂಕ್ಷನಲ್ ಪಾರ್ಟ್. ನಾನ್ ಫಂಕ್ಷನಲ್ಲೂ ಇರುತ್ತೆ, ಫಂಕ್ಷನಲ್ಲೂ ಇರುತ್ತೆ. ಸೊ ನಾನ್ ಫಂಕ್ಷನಲ್ ಪಾರ್ಟ್ ಅಲಾಂಗ್ ವಿತ್ ದ ಫಂಕ್ಷನಲ್ ಪಾರ್ಟ್ ಈಸ್ ಕಾಲ್ಡ್ split genes. So these were identified for the first time by Sharp and Robert. They got the Nobel Prize for this in 1993. Okay, so split genes are the genes which contains non-functional part along with the functional part. So ಈ non-functional part ಏನಂತ ಕರಿತೀವಿ ಅಂದರೆ ಇಂಟ್ರಾನ್ ಅಂತ ಕರಿತೀವಿ. ಫಂಕ್ಷನಲ್ ಪಾರ್ಟ್ ಏನಂತ ಕರಿತೀವಿ ಅಂದರೆ ಎಕ್ಸಾನ್ ಅಂತ ಕರಿತೀವಿ. ಸೊ ದ ಫಂಕ್ಷನಲ್ ಪಾರ್ಟ್ ಈಸ್ ಎಕ್ಸಾನ್ ಅಂಡ್ ನಾನ್ ಫಂಕ್ಷನಲ್ ಪಾರ್ಟ್ ಈಸ್ ಇಂಟ್ರಾನ್. ದೀಸ್ ಟೂ ಆರ್ ಟುಗೆದರ್ಲಿ known as the split gene. So by the transcription, split gene produces a RNA which contains coding and non-coding sequences. That coding and non-coding sequence ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಅಂದರೆ ಸಿ 5' 3' ಅಂತ ಕರೆಯೋಣ. The red indicates coding and the black indicates non-coding. So coding and non-coding produces the RNA, means by the transcription the split genes, means introns and exons togetherly produces the RNA which contains the coding and non-coding sequence called heterogeneous nuclear RNA. heterogeneous nuclear RNA ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ heterogeneous nuclear RNA ನ ಪ್ರೊಡ್ಯೂಸ್ ಮಾಡಿದ್ರೆ ದಿಸ್ ಈಸ್ ದ ಪ್ರಿಕರ್ಸರ್ ಫಾರ್ mRNA ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ. ಸೊ ದಿಸ್ ಇಸ್ ದ ಪ್ರಿಕರ್ಸರ್ ಫಾರ್ mRNA. RNA ಪಾಲಿಮರೇಸ್ ಸೆಕೆಂಡ್ ಅಂತ ಏನು ಪ್ರೊಡ್ಯೂಸ್ ಮಾಡುತ್ತೆ ಅದು ಪ್ರಿಕರ್ಸರ್ ಫಾರ್ mRNA ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ವಿ. ಆ್ಯಂಡ್ ದಿಸ್ heterogeneous nuclear RNA ಈಸ್ ಯೂಶ್ವಲಿ ಅನ್ಸ್ಟೇಬಲ್. ಓಕೆ, ಈ ಅನ್ಸ್ಟೇಬಿಲಿಟಿನ ಹೋಗಿಸ್ಬೇಕು ಅಂದರೆ ನಾವು ಅದಕ್ಕೆ ಒಂದು ಕ್ಯಾಪನ್ನು ಆಡ್ ಮಾಡಬೇಕು, ಮತ್ತು ಅದು ಬಾಲಕ್ಕೆ ಮತ್ತೇನೋ ಆಡ್ ಮಾಡಬೇಕು. ನೋಡೋಣ ಅದೇನು ಅಂತ. ಸೊ ದ ಪ್ರೊಸೆಸ್ ಆಫ್ ಆ್ಯಡಿಂಗ್ ಆ್ಯಂಡ್ ಎಸ್ಪೆಷಲಿ ದ 7-methyl guanosine, ದ 7-methyl guanosine ಇದೇ ಇದಕ್ಕೆ ನೋಡಿ ನೆಕ್ಸ್ಟ್ ಪ್ರೊಸೆಸ್ಸು ಸ್ಟೆಬಿಲೈಸೇಷನ್ ಮಾಡ್ತಾ ಇದ್ದೀವಿ.
ಸ್ಟೆಬಿಲೈಸೇಷನ್ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ವಿ ನೋ ದಟ್ ಹೆಟ್ರೋಜಿನಸ್ ನ್ಯೂಕ್ಲಿಯರ್ RNA ಇಸ್ ಅನ್ಸ್ಟೇಬಲ್. ಹಾಗಾಗಿ ಇದನ್ನು ಸ್ಟೆಬಿಲೈಸ್ ಮಾಡಬೇಕು ಅಂದರೆ ಈಗೇನು 5' to 3' ಏನಿತ್ತು ಅದನ್ನೇ ನಾವೇನು ಮಾಡ್ತಾ ಇದ್ದೀವಿ, ಸ್ಟೆಬಿಲೈಸ್ ಮಾಡಲಿಕ್ಕೋಸ್ಕರ 5' ಎಂಡಲ್ಲಿ ವಿ ಆರ್ ಆಡಿಂಗ್ 7-methyl guanosine. 7-methyl guanosine is added at the 5' end. ಸೊ 5' ಎಂಡಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ 7-methyl guanosine ಅನ್ನು ಆಡ್ ಮಾಡ್ತಾ ಇದ್ದೀವಿ. ಸೊ ಅಟ್ ದ ಟೈಲ್ ಆರ್ ಎಂಡ್ ಅಂದರೆ 3' ಎಂಡಲ್ಲಿ ವಿ ಆರ್ ಆಡಿಂಗ್ ಎ ಕಂಟಿನ್ಯೂಸ್ ಅಂದರೆ ಮೆನಿ ಎಸ್ ಅಂದರೆ ಪಾಲಿ ಎ. ವಿ ಆರ್ ಮೇಕಿಂಗ್ ದ ಪಾಲಿ ಎ ಟೈಲ್ ಫಾರ್ಮೇಷನ್. ಸೊ ಪಾಲಿ ಎ ಟೈಲನ್ನು ಆಡ್ ಮಾಡ್ತಾ ಇದ್ದೀವಿ. ಸಿ ಇಲ್ಲಿಗೆ ಪಾಲಿ ಎ ಟೈಲನ್ನು ಆಡ್ ಮಾಡಿದ್ವಿ ಅಟ್ ದ 3' ಎಂಡ್. ಆ್ಯಂಡ್ ಇಲ್ಲಿ 7-methyl guanosine ಅನ್ನು ಹಾಕಿದ್ವಿ. ದಟ್ 7-methyl guanosine ಇಸ್ ನಥಿಂಗ್ ಬಟ್ ಕ್ಯಾಪ್ ಅಂತ ಕರಿತಾ ಇದ್ವಿ. ಅಂದರೆ ನಾವು ಸ್ಟಾರ್ಟಿಂಗ್ ಎಂಡಲ್ಲಿ ಮೇಲ್ಗಡೆ ನಮ್ಮ ತಲೆಗೆ ನಾವು ಹಾಕೋದು ಕ್ಯಾಪ್, ಅದೇ ರೀತಿಯೇ. ಸೊ ಸ್ಟಾರ್ಟಿಂಗ್ ಮೇಲೆ ಕಾಣುವಂಥದ್ದು ಏನಿದೆ ಅದಕ್ಕೆ ಹಾಕುವಂಥದ್ದು ಕ್ಯಾಪಿಂಗ್ ಅಂತ ಕರೆದ್ವಿ. ಸೊ 7-methyl guanosine ಹ್ಯಾಸ್ ಬೀನ್ ಆಡೆಡ್. 7-methyl guanosine ಕ್ಯಾಪನ್ನು ಆಡ್ ಮಾಡೋ ಪ್ರೊಸೆಸ್ಸಿಗೆ ನಾವೇನಂತ ಕರಿತಿದ್ದೀವಿ ಅಂದರೆ ಕ್ಯಾಪಿಂಗ್ ಅಂತ ಕರಿತಿದ್ದೀವಿ. ಸೊ ಕ್ಯಾಪಿಂಗ್ ಆದಾಗ ಯಾವ ಎನ್ಸೈಮ್ ಹೆಲ್ಪ್ ಆಗುತ್ತೆ ಅಂದರೆ ನಾವಿಲ್ಲಿ 7-methyl guanosine ಆಡ್ ಮಾಡೋದ್ರಿಂದ ಇಲ್ಲಿ ಹೆಲ್ಪ್ ಆಗುವಂಥದ್ದು ಎನ್ಸೈಮು ಗ್ವಾನೈಲ್ ಟ್ರಾನ್ಸ್ಫರೇಸ್. ಸೊ ಗ್ವಾನೈಲ್ ಟ್ರಾನ್ಸ್ಫರೇಸ್ ಇಸ್ ದ ಎನ್ಸೈಮ್. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಈ ಕಡೆ ಟೈಲನ್ನು ಆಡ್ ಮಾಡಿದ್ವಿ. ಸೊ ಟೈಲನ್ನು ಆಡ್ ಮಾಡಬೇಕಾದ್ರೆ ಆ ಪ್ರೊಸೆಸ್ಗೆ ನಾವು ಟೈಲಿಂಗ್ ಅಂತ ಕರೆದ್ವಿ. ಯಾವ ಎನ್ಸೈಮ್ ಹೆಲ್ಪ್ ಮಾಡುತ್ತೆ ಇಲ್ಲಿ ಅಂದರೆ ಪಾಲಿ ಎ ಪಾಲಿಮರೇಸ್. ಪಾಲಿ ಎ ಪಾಲಿಮರೇಸ್, ಯಾಕಂದರೆ ಪಾಲಿ ಎ ಟೈಲನ್ನು ಆಡ್ ಮಾಡ್ತಾ ಇದ್ದೀವಿ, ಅದಕ್ಕೆ ಬೇಕಾಗಿರೋದು ಪಾಲಿಮರೇಸ್. ಓಕೆ, ಸೊ ದಿಸ್ ಈಸ್ ದ ಕ್ಯಾಪಿಂಗ್. ಸೊ 7-methyl guanosine is added to its 5' end. A cap-like structure is formed that is called capping. And the 200 nucleotides of adenylic acid, ನೋಡಿ 200 nucleotides of adenylic acid are added to its 3' end, which is called poly A tail. So poly A tail is nothing but it is a 200 nucleotides of adenylic acids. They are added at the end of 3', that is called the poly A tail. Now it becomes stable. This is stable now. Okay, by the process of RNA splicing, heterogeneous nuclear RNA produces the functional, ಇದೆಲ್ಲ ಆದಮೇಲೆ ನಮಗೆ ಸಿಗ್ತಕ್ಕಂಥದ್ದು the functional mRNA. The functional mRNA ಹೇಗಿರುತ್ತೆ ಲೆಟ್ಸ್ ಸಿ. ಫೈವ್ ಪ್ರೈಮ್ ಎಂಡ್ 3' ಎಂಡ್. ಇದು ಪಾಲಿ ಎ ಟೈಲ್ ಗೊತ್ತಿದೆ. ಇದು 7-methyl guanosine cap. So this is mRNA functional mRNA produce ಮಾಡುತ್ತೆ. So by the RNA splicing process, heterogeneous nuclear RNA produces the functional mRNA that is exonic. ಯಾಕೆಂದರೆ ಇಲ್ಲಿರ್ತಕ್ಕಂಥ ಇಂಟ್ರಾನ್ ಅಂದರೆ ನಾನ್ ಫಂಕ್ಷನಲ್ ಅಥವಾ ನಾನ್ ಕೋಡಿಂಗ್ ಪಾರ್ಟನ್ನು ಏನು ಮಾಡಿದ್ದೀವಿ, ಕಂಪ್ಲೀಟ್ ರಿಮೂವ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಬ್ಲಾಕ್ ಪಾರ್ಟ್ ಇಲ್ಲ. ಸೊ ದಟ್ ಈಸ್ exonic RNA. exonic RNA ಅಂತ ಯಾಕೆ ಕರಿತೀವಿ ಅಂದರೆ the introns are completely removed and exons are joined. That is the process of RNA splicing. So in the RNA splicing, non-coding parts are removed. See, this part is removed, and then with the help of enzyme called ribonuclease. ನಾನು ಸ್ವಲ್ಪ ಡೀಟೇಲ್ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಸೊ ribonuclease enzyme. and coding parts ಅಂದರೆ
ಏನು ಎಕ್ಸಾನ್ಸ್ ಇದ್ದಾವೆ ಅವು ದ ಕೋಡಿಂಗ್ ಪಾರ್ಟ್ ಜಾಯಿನ್ ಟುಗೆದರ್ ಬೈ ದ ಹೆಲ್ಪ್ ಆಫ್ ಎನ್ಸೈಮ್ ಲೈಗೇಸ್. ಸೊ ರೈಬೋನ್ಯೂಕ್ಲಿಯಸ್ ಮತ್ತು ಲೈಗೇಸ್ ಎರಡೂ ಏನು ಮಾಡ್ತಾ ಇದ್ದಾವೆ ಅಂದರೆ ಸ್ಪ್ಲೈಸಿಂಗಿಗೆ ಹೆಲ್ಪ್ ಮಾಡ್ತಾ ಇದ್ದಾವೆ. ಓಕೆ, ಸೊ ಈ ಮೂರು ಸೇರಿದ್ರೆ ನೆಕ್ಸ್ಟ್ ನೋಡೋಣ. ವಿತ್ ದ ಹೆಲ್ಪ್ ಆಫ್ ಲೈಗೇಸ್ ಆಯಿತು ಜಾಯಿನ್ ಮಾಡಲಿಕ್ಕೆ. ಸೊ ಸಮ್ ಸ್ಪೆಸಿಫಿಕ್ ಪ್ರೋಟೀನ್ಸ್ ಆರ್ ಆಲ್ಸೋ ಹೆಲ್ಪ್ಫುಲ್ ಇನ್ ದ RNA splicing. ಅವನೇನಂತ ಕರಿತೀವಿ ಅಂದರೆ some proteins which are helpful in RNA splicing are called small nuclear ribonucleoprotein. Some of the proteins which are helpful in RNA splicing are called small nuclear ribonucleoprotein. ಓಕೆ, ಅವನ್ನ ನಾವು SNRP ಅಂತ ಕರಿಬೋದು, SNRNP ಅಂತಲೂ ಕೂಡ ಕರಿಬೋದು, SNRNP ಅಂತ ಕೂಡ ಕರಿಬೋದು. ಸೊ ಅಥವಾ ಸ್ನರ್ಪ್ಸ್ ಅಂತ ಕೂಡ ಕರಿಬೋದು. These SNRNP proteins combine with some other proteins and forms the complex called spliceosome complex. Spliceosome complex. This complex uses the energy to cut the RNA and releases non-coding part and joins the coding part. ಈಗ ಏನು ಮಾತಾಡಿದ್ವಿ ಅದು. So non-coding part of heterogeneous nuclear RNA remain inside the nucleus, but it doesn't involve in the translation. Protein production ಗೆ ಬರಲ್ಲ ಅದು. So only the coding part moves from the nucleus to cytoplasma and translate into protein. ಅದನ್ನು ನಾವು ನೆಕ್ಸ್ಟ್ ಪ್ರೋಸೆಸ್ ಟ್ರಾನ್ಸ್ಲೇಷನಲ್ಲಿ ಮಾತಾಡ್ತೀವಿ. ಓಕೆ, ಸೊ ಇದು ಟ್ರಾನ್ಸ್ಕ್ರಿಪ್ಷನ್ ಬಗ್ಗೆ ನಾವು ಮಾತಾಡಿದ್ದೀವಿ. ಸೊ ಮೋಸ್ಟ್ ಯುಕ್ಯಾರಿಯೋಟಿಕ್ ಜೀನ್ಸ್ ಆರ್ ಎಕ್ಸಾಂಪಲ್ ಆಫ್ ದ ಸ್ಪ್ಲಿಟ್ ಜೀನ್ಸ್, ಬಟ್ ಯುಕ್ಯಾರಿಯೋಟಿಕ್ಸಲ್ಲೂ ಕೂಡ ಕೆಲವೊಂದು ನಾನ್ ಸ್ಪ್ಲಿಟ್ ಜೀನ್ಸ್ ಇದ್ದಾವೆ. ಅವು ಯಾವುದಪ್ಪ ಅಂದರೆ ದ ಜೀನ್ಸ್ ವಿಚ್ ಕೋಡ್ ಫಾರ್ ಹಿಸ್ಟೋನ್ ಆ್ಯಂಡ್ ಇಂಟರ್ಫರಾನ್ ಪ್ರೋಟೀನ್ಸ್ ಆರ್ ನಾನ್ ಸ್ಪ್ಲಿಟ್ ಜೀನ್ಸ್. So it only contains the exonic part, whereas in the prokaryote we can see most of them are mostly the prokaryote genes are non-split genes ಅಂತ ನಾವು ಕರಿಬೋದು. ಓಕೆ, ಇನ್ ಯುಕ್ಯಾರಿಯೋಟ್ಸ್ ಆಫ್ಟರ್ ಟ್ರಾನ್ಸ್ಕ್ರಿಪ್ಷನ್ ಸ್ಪ್ಲೈಸಿಂಗ್ ಆಗುತ್ತೆ, ಅದನ್ನೇ ನಾವು ಇಷ್ಟ ತನಕ ಮಾತಾಡಿದ್ವಿ. ದಿಸ್ ಶೋಸ್ ದಟ್ ದ ಸ್ಪ್ಲಿಟ್ ಜೀನ್ ರೆಪ್ರೆಸೆಂಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಕಾಂಪಿಟೇಟಿವ್ಸ್. ದಟ್ ರೆಪ್ರೆಸೆಂಟ್ಸ್ ದ ಏನ್ಷಿಯಂಟ್ ಫೀಚರ್ ಆರ್ ಅ ಪ್ರಿಮಿಟಿವ್ ಫೀಚರ್ ಆಫ್ ದ ಜೀನ್. ಯಾವುದು ಅಂದರೆ ದ ಪ್ರೆಸೆನ್ಸ್ ಆಫ್ ಇಂಟ್ರಾನ್ ಇಸ್ ದ primitive character. The splicing represents the dominance of the RNA word. So very important ತಿಳ್ಕೊಬೇಕಂದ್ರೆ RNA ಎಸ್ಪೆಷಲಿ ಪ್ರೊಡಕ್ಷನ್ ಆಗುತ್ತೆ, ಆದರೆ ಎಸ್ಪೆಷಲಿ ಇನ್ ದ ಪ್ರೊಕ್ಯಾರಿಯೋಟ್ಸ್ ಯಾವುದೇ ರೀತಿ ನಾನ್ ಸ್ಪ್ಲಿಟ್ ಜೀನ್ಸ್ ಇರಲ್ಲ. ಯುಕ್ಯಾರಿಯೋಟ್ಸಲ್ಲಿ ಇರ್ತಕ್ಕಂಥದ್ದು ಎಲ್ಲದೂ ಕೂಡ ನಾನ್ ಸ್ಪ್ಲಿಟ್ ಜೀನ್ಸ್, ಸ್ಪ್ಲಿಟ್ ಜೀನ್ಸೇ, ಎಕ್ಸೆಪ್ಟ್ ದ ಜೀನ್ಸ್ ವಿಚ್ ಕೋಡ್ ಫಾರ್ ಹಿಸ್ಟೋನ್. ಹಿಸ್ಟೋನನ್ನು ಕೋಡ್ ಮಾಡುವಂಥ ಜೀನು ಮತ್ತು ಇಂಟರ್ಫರನನ್ನು ಕೋಡ್ ಮಾಡುವಂಥ ಜೀನ್ ಎರಡೂ ಬಿಟ್ಟರೆ ಇನ್ನೆಲ್ಲವೂ ಕೂಡ ಸ್ಪ್ಲಿಟ್ ಜೀನ್ಸು. ಹಿಸ್ಟೋನ್ ಕೋಡ್ ಮಾಡುವಂಥ ಜೀನು ಮತ್ತು ಇಂಟರ್ಫರಾನ್ ಕೋಡ್ ಮಾಡುವಂಥ ಜೀನು ಎರಡೂ ಕೂಡ ನಾನ್ ಸ್ಪ್ಲಿಟ್ ಜೀನ್ಸು ಯುಕ್ಯಾರಿಯೋಟ್ಸಲ್ಲಿ ನೋಡ್ತೀವಿ. ಹಾಗಾಗಿ ಅವೆರಡು ಎಕ್ಸೋನಿಕ್ ಪಾರ್ಟ್ ಮಾತ್ರ ಹೊಂದಿರ್ತವೆ ಅಂತ ಹೇಳ್ಬೋದು. ಸೊ ಯುಕ್ಯಾರಿಯೋಟ್ಸಲ್ಲಿ ಮಾತ್ರ ಸ್ಪ್ಲೈಸಿಂಗ್ ಆಗುತ್ತೆ, ಟೈಲಿಂಗ್ ಆಗುತ್ತೆ, ಕ್ಯಾಪಿಂಗ್ ಆಗುತ್ತೆ, ಪ್ರೊಕ್ಯಾರಿಯೋಟ್ಸಲ್ಲಿ ಆಗಲ್ಲ. ಈ ಸ್ಪ್ಲಿಟ್ ಜೀನ್ ಇರೋದ್ರಿಂದ ನಾವು ಏನ್ಷಿಯಂಟ್ ಫೀಚರನ್ನು ನಾವು ನೋಡ್ಬೋದು, ಅಂದರೆ ಪ್ರಿಮಿಟಿವ್ ಫೀಚರ್ ಅಂತ ಐಡೆಂಟಿಫೈ ಮಾಡ್ಬೋದು. ಮತ್ತು ಇಂಟ್ರಾನ್ ಇರೋದ್ರಿಂದ ಆ ಪ್ರಿಮಿಟಿವ್ ಫೀಚರ್ ಯಾವುದು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇಂಟ್ರಾನ್ ಇಂಡಿಕೇಟ್ಸ್ ದ ಪ್ರಿಮಿಟಿವ್ ಕ್ಯಾರೆಕ್ಟರ್. ಸೊ ಸ್ಪ್ಲೈಸಿಂಗ್ ಆಗುವಂಥ ಪ್ರೊಸೆಸ್ಸಿಂದ ಇಲ್ಲಿ RNA ಸ್ಪ್ಲೈಸಿಂಗ್ ಆಗೋದನ್ನು ತೋರಿಸೋದ್ರ ಮೂಲಕ ನಮ್ಗೆ ಏನು ಗೊತ್ತಾಗುತ್ತೆ, ಡಾಮಿನೆನ್ಸ್ ಆಫ್ RNA ವರ್ಲ್ಡನ್ನು ನಾವು ನೋಡ್ಬೋದು. ಸೊ ದಿಸ್ ಈಸ್ ಅಬೌಟ್ ದ ಟ್ರಾನ್ಸ್ಕ್ರಿಪ್ಷನ್. ಇಲ್ಲಿ DNA ಇಂದ mRNAಗೆ ಮೆಸೇಜ್ ಬಂದಿದೆ. ದಿಸ್ ಮೆಸೇಜ್ ಹ್ಯಾಸ್ ಟು ಬಿ decoded to produce the proteins that will be dealt with the mechanism of translation in the upcoming video. ಸೊ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ವಿ ಶುಡ್ ನೋ ಅಬೌಟ್ ದ ಕೋಡ್ಸ್, ಜೆನೆಟಿಕ್ ಕೋಡ್ಸ್ ಹೇಗಿರುತ್ತೆ, ಅದರ ಪ್ರಾಪರ್ಟೀಸ್ ಏನು ಅಂತ ನೋಡೋಣ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ವಿ ವಿಲ್ ಸ್ಟಡಿ ಅಬೌಟ್ ದ ಜೆನೆಟಿಕ್ ಕೋಡ್ಸ್ and their nature and their functions, and then we will move up to the translation. Thank you.